ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ವಿಷಯನ ತಿಳಿಸ್ಕೊಡ್ತಾ ಇದ್ದೀನಿ. ಅದೇನು ಅಂದ್ರೆ, ಕಡಿಮೆ ದರದಲ್ಲಿ ಸೈಟ್ ಪಡೆಯಲು ಗೃಹ ಮಂಡಳಿಯಿಂದ ಅರ್ಜಿ ಆಹ್ವಾನ. ಅಂದ್ರೆ ಸೈಟ್ ಬೇಕು ಅಂದ್ರೆ ನೀವೆಲ್ಲರೂ ಅರ್ಜಿ ಹಾಕಿ, ತುಂಬಾ ಕಡಿಮೆ ದರದಲ್ಲಿ ಸಿಗ್ತಾ ಇದೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬೆಂಗಳೂರಿನಲ್ಲಿ ಸೈಟ್ ಖರೀದಿಸುವ ಯೋಜನೆ. ಈ ಸರ್ಕಾರಿ ಸೌಲಭ್ಯ ನಿಮಗಾಗಿ. ಸತ್ವವಂತಿ ಕಡಿಮೆ ದರದಲ್ಲಿ ನಿವೇಶನ ಪಡೆಯಲು ನಿಮ್ಮ ಕನಸು ನನಸು ಮಾಡಿಕೊಳ್ಳಿ. ಗೃಹ ಮಂಡಳಿಯ ವಿಶೇಷ ಯೋಜನೆಯಡಿ ಬೆಂಗಳೂರಿನಲ್ಲಿ ಆಕರ್ಷಕ ಬೆಲೆಯಲ್ಲಿ ಸೈಟ್ ಪಡೆಯಲು ಈ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ. ಅರ್ಜಿ ಸಲ್ಲಿಸಲು ಇನ್ನ 4-5 ದಿನ ಬಾಕಿ ಇದೆ ಅಷ್ಟೇನೆ. ಯಾರ್ಯಾರ್ದು ಇದ್ರ ಬಗ್ಗೆ ವಿಷಯ ಗೊತ್ತಿಲ್ವೋ ಅವರು ವಿಡಿಯೋ ನೋಡಿ ಹೋಗಿ ಬೇಗ ಅರ್ಜಿ ಹಾಕಿ. ಮನೆಯ ಕನಸು ಸಾಕಾರವಾಗಲಿ ಎಂಬ ಆಸೆ ಪ್ರತಿಯೊಬ್ಬರ ಮನದಲ್ಲಿ ಇರುತ್ತದೆ. ಆದರೆ ನಗರ ಪ್ರದೇಶಗಳಲ್ಲಿ ಭೂಮಿಯ ಬೆಲೆ ಗಗನಕ್ಕೇರುವುದರಿಂದ ಬಹುತೇಕ ಜನರಿಗೆ ನಿವೇಶನ ಖರೀದಿ ದುಸ್ತರವಾಗಿದೆ. ಈ ಸಂದರ್ಭದಲ್ಲಿಯೇ ಕರ್ನಾಟಕ ಗೃಹ ಮಂಡಳಿಯು ಆಕರ್ಷಕ ಯೋಜನೆಯೊಂದಿಗೆ ಬಂದಿದೆ. ಕಡಿಮೆ ದರದಲ್ಲಿ ನಿವೇಶನ ಹಂಚಿಕೆಗೆ ಸಾರ್ವಜನಿಕರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಇದರಿಂದ ಮಧ್ಯಮ ಹಾಗೂ ಕಡಿಮೆ ಆದಾಯ ಗುಂಪಿನ ಜನರು ಲಾಭ ಪಡೆಯಬಹುದು. 828 ನಿವೇಶನಗಳ ಹಂಚಿಕೆ. ನಿಮ್ಮ ಅವಕಾಶವನ್ನು ಬಳಸಿಕೊಳ್ಳಿ. ಬೆಂಗಳೂರು ದಕ್ಷಿಣ ತಾಲೂಕು ತಾವರೆಕೆರೆ ಹೋಬಳಿ ಬ್ಯಾಲಾಳು ಬಡಾವಣೆಯಲ್ಲಿ 828 ನಿವೇಶನಗಳನ್ನು ಅಭಿವೃದ್ಧಿಪಡಿಸಲಾಗಿದ್ದು, ಈಗ ಸಾರ್ವಜನಿಕರಿಗೆ ಹಂಚಿಕೆಗಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಇಲ್ಲಿ 20-30, 30-40, 30-50, 40-60, 50-80 ಗಾತ್ರದ ನಿವೇಶನಗಳು ಲಭ್ಯವಿದ್ದು, ಆರ್ಥಿಕವಾಗಿ ದುರ್ಬಲ ಮತ್ತು ಮಧ್ಯಮ ವರ್ಗದವರಿಗೆ ಇದು ಸುವರ್ಣಾವಕಾಶ. ನಿವೇಶನ ಹಂಚಿಕೆಯ ವಿವರ. ಗೃಹ ಮಂಡಳಿಯು ವಿವಿಧ ಆದಾಯ ವರ್ಗಗಳ ಆಧಾರದ ಮೇಲೆ ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ. ಕಡಿಮೆ ಆದಾಯದ ಗುಂಪಿಗೆ LIG 197 ನಿವೇಶನಗಳು ಲಭ್ಯ. ಪ್ರತಿ ಚದರ ಅಡಿಗೆ 1750 ರು. ಮಧ್ಯಮ ಆದಾಯದ ಗುಂಪಿಗೆ 555 ನಿವೇಶನಗಳು ಲಭ್ಯ. ಪ್ರತಿ ಚದರ ಅಡಿಗೆ 1750. ಹೆಚ್ಚು ಆದಾಯದ ಗುಂಪಿಗೆ HIG 67 ನಿವೇಶನಗಳು ಲಭ್ಯ. ಪ್ರತಿ ಚದರ ಅಡಿಗೆ 1750. ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ EWS 9 ನಿವೇಶನಗಳು ಲಭ್ಯ. ಪ್ರತಿ ಚದರ ಅಡಿಗೆ 875. ಇದು ಖಾಸಗಿ ವಿಕಾಸಕರಿಗಿಂತ ಕಡಿಮೆ ದರದಲ್ಲಿ ವಾಸ್ತವ್ಯಕ್ಕೆ ಯೋಗ್ಯವಾದ ನಿವೇಶನ ಖರೀದಿಗೆ ಬಹಳ ಉತ್ತಮ ಅವಕಾಶವಿದೆ. ಅರ್ಜಿ ಸಲ್ಲಿಸಲು ಇನ್ನು 4-5 ದಿನಗಳು ಮಾತ್ರ ಬಾಕಿ ಇದೆ. ಈ ಯೋಜನೆಯಡಿ ನಿವೇಶನ ಪಡೆಯಲು ಈಗಾಗಲೇ ಅರ್ಜಿ ಸಲ್ಲಿಕೆ ಪ್ರಾರಂಭಗೊಂಡಿದ್ದು, ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಿ. ಈ ಅರ್ಜಿಯನ್ನು ಶೀಘ್ರವೇ ಸಲ್ಲಿಸಿ, ಏಕೆಂದರೆ ಇದು ಜನಪ್ರಿಯ ಯೋಜನೆಯಾಗಿದ್ದು ನಿವೇಶನಗಳ ಸಂಖ್ಯೆ ಸೀಮಿತವಾಗಿದೆ. ನಿವೇಶನ ಹಂಚಿಕೆಗೆ ಯಾರಿಗೆ ಆದ್ಯತೆ? ಸಾಮಾನ್ಯ ವರ್ಗದೊಂದಿಗೆ ಹಿನ್ನಡೆಗೊಳಗಾದ ಮತ್ತು ಸೇವಾ ವಿಭಾಗದ ಹಲವಾರು ವರ್ಗಗಳಿಗೆ ವಿಶೇಷ ಮೀಸಲು ವ್ಯವಸ್ಥೆ ಮಾಡಲಾಗಿದೆ. ST, SC ಅಭ್ಯರ್ಥಿಗಳು, ರಕ್ಷಣಾ ಇಲಾಖೆಯ ಸಿಬ್ಬಂದಿ ಮತ್ತು ಮಾಜಿ ಸೈನಿಕರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರು, ಹಿರಿಯ ನಾಗರಿಕರು, ಅಂಗವಿಕಲರು ಇವರು ತಮ್ಮ ಮೀಸಲಾತಿ ಪ್ರಯೋಜನವನ್ನು ಪಡೆಯಬಹುದು. ಅರ್ಜಿ ಸಲ್ಲಿಕೆ ಮತ್ತು ಹೆಚ್ಚಿನ ಮಾಹಿತಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅಥವಾ ವಿವರಗಳಿಗಾಗಿ ಅಧಿಕೃತ ವೆಬ್ಸೈಟ್ ಭೇಟಿ ನೀಡಬಹುದು. ಈ ಅವಕಾಶವನ್ನು ಕೈತಪ್ಪಿಸಿಕೊಳ್ಳಬೇಡಿ. ನಿಮ್ಮ ಸ್ವಂತ ಮನೆಯ ಕನಸನ್ನು ಈ ಸರ್ಕಾರದ ಯೋಜನೆಯ ಮೂಲಕ ನೆರವೇರಿಸಿಕೊಳ್ಳಿ. ಕಡಿಮೆ ದರದಲ್ಲಿ ನಿವೇಶನ ಖರೀದಿಸುವ ಅತ್ಯುತ್ತಮ ಅವಕಾಶ ಇದು. ಈಗಲೇ ಅರ್ಜಿ ಸಲ್ಲಿಸಿ. ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅನ್ಕೊಂಡಿದ್ದೀನಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.